ನರದೋಷಗಳಿಂದ 2 ಕೈಗಳು ಶಕ್ತಿ ಕಳೆದುಕೊಂಡಿದ್ದರೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಸಾಧನೆ ಮಾಡಿದ್ದಾನೆ. ವಿಜಯಪುರ ಸಮೀಪದ ಶಿವಣಗಿ ಗ್ರಾಮದ ಸಿದ್ಧಾರ್ಥ್ ಹಂಚನಾಳ್ ಈತ ಶೇಕಡಾ 81.41ರಷ್ಟು ಅಂಕ ಗಳಿಸಿದ್ದಾನೆ. ಬಾಲ್ಯದಿಂದಲೂ ನರಗಳ ದೋಷದಿಂದ ಸಿದ್ಧಾರ್ಥನ 2 ಕೈಗಳು ಶಕ್ತಿಹೀನವಾಗಿವೆ. ನಿಧಾನವಾಗಿ ಬರೆಯುವ ಸಾಮರ್ಥ್ಯವಿದ್ದರೂ 3 ಗಂಟೆಯಲ್ಲಿ ವೇಗವಾಗಿ ಬರೆಯುವುದು ಅಸಾಧ್ಯ ಎಂದು ಇನ್ನೊಬ್ಬರ ಸಹಾಯದಿಂದ ಪರೀಕ್ಷೆ ಬರೆದು ಸಿದ್ಧಾರ್ಥ್ ಈ ಸಾಧನೆ ಮಾಡಿದ್ದಾನೆ. ಕೈಗಳಲ್ಲಿ ಸಮಸ್ಯೆ ಇದ್ದರೇನಂತೆ, ಓದುವ ಛಲವಿದ್ದರೆ ಯಾವ ಸಾಧನೆಯನ್ನು ಮಾಡಬಹುದು ಎನ್ನುವ ಸಿದ್ಧಾರ್ಥ್ ಕಲಾ ವಿಭಾಗದಲ್ಲಿ ಶಿಕ್ಷಣ ಮುಂದುವರಿಸುವುದಾಗಿ ತಿಳಿಸಿದ್ದಾನೆ. ಶಿಕ್ಷಕರು ಕೂಡ ಈತನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿದ್ಧಾರ್ಥ್ ಹಂಚನಾಳ್ ಅವರ ಸಾಧನೆ ಕಂಡು ಶಿವಣಗಿ ಬೀಟ್ ಪೊಲೀಸ್ ಅಶೋಕ್ ಮಿಂಚನಾಳ್ ಸ್ವಯಂ ಪ್ರೇರಣೆಯಿಂದ ಸಿದ್ಧಾರ್ಥ್ ಮನೆಗೆ ಬಂದು ಸನ್ಮಾನಿಸಿದ್ದಾರೆ. ಸಿದ್ಧಾರ್ಥ್ ಶಿವಣಗಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ. ಈತನ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಅಶೋಕ್ ಹೇಳಿದರು. ನಂತರ ಶಾಲು ಹೊದಿಸಿ ಸಿದ್ಧಾರ್ಥ್ ಅವರನ್ನು ಸನ್ಮಾನಿಸಿ ಸಿಹಿ ತಿನ್ನಿಸಲಾಯಿತು. ಸಿದ್ಧಾರ್ಥನ ತಂದೆ ಬಸವರಾಜ್ ಹಂಚನಾಳ್, ಗ್ರಾಮ ಪಂಚಾಯಿತಿ ಸದಸ್ಯ ಬಾಗಣ್ಣ ನಾಯ್ಕೋಡಿ, ಗ್ರಾಮಸ್ಥರಾದ ಚಿದಾನಂದ ಹಳ್ಳಿ ಇತರರು ಉಪಸ್ಥಿತರಿದ್ದರು. ನೋಡಿ ಈ ರೀತಿ ಎಕ್ಸಾಮ್ ಎಲ್ಲಿ ಬಿದ್ದಿದ್ದು? ನಿಂದು ಯಾವ ಸ್ಕೂಲಲ್ಲಿ ಕಲ್ತೀನಿ? ನಾ BLD ಸಂಸ್ಥೆ SRM ಮರಿಮಠ ಶಾಲೆ ಶಿವಣಿಯಲ್ಲಿ ಕಲ್ತಿದ್ದೀನಿ. ಎಕ್ಸಾಮ್ ಯಾವ ರೀತಿ ನಡೆದು? ಸ್ಟ್ರಿಕ್ ನಡೆದ ಸರ್. ತುಂಬ ಸ್ಟ್ರಿಕ್. ಯಾವ ರೀತಿ ಬರೋದು ಎಕ್ಸಾಮ್? ನಾನು ಒಬ್ಬರು ಹೆಲ್ಪರ್ ತೊಗೊಂಡಿದ್ದೆ ಸರ್, ಸ್ಪೇರ್. ನಾನು ಹೇಳೋದು ಅವರು ಬರೆಯೋರು ಸರ್. ಅಂದರೆ ನಾ ಸ್ವಂತ ಹೇಳೋದು, ಅವರು ನಾ ಹೇಳಿದ್ದೆ ಬರೆಯೋರು ಸರ್. ಯಾರು ಅವರು? ಅವರು ನಮ್ಮ ದೊಡ್ಡಪ್ಪನ ಮಗಳು ಸರ್. ಏನು ಹೆಸರು? ಅವ್ರ ಹೆಸರು ಕವಿತಾ ಸರ್. ಅಡ್ರೆಸ್? ಹಳ್ಳಿ ಸರ್. ಹಳ್ಳಿ. ಸರಿ, ಮೊದಲಿಂದ ನೀ ಒಂದನೇತೆ ಎರಡನೇತೆ ಎಲ್ಲಿ ಕಲ್ತಿ? ಸರ್ ನಾನು ಮೊದಲೇ ಒಂದನೇತೆ ಎರಡನೇತೆ ಬಸವೇಶ್ವರ ಕಲ್ತಿದ್ದೀನಿ. ಬಸವೇಶ್ವರ? ಹಾಂ ಸರ್. ಬಸವೇಶ್ವರಲ್ಲಿ ಯಾವ ರೀತಿ ಪಾಠ ಹೇಳ್ತೀರಿ? ಚಲೋ ಐತಿ ಸರ್. ಅದಲ್ಲ, ಈಗ ನಿನಗೆ ಬೇರೆ ಕಡೆ ಕೂಡಿಸ್ತಾರೆ, ನಿಮಗೆಲ್ಲ ಅವ್ರ ನಾರ್ಮಲ್ ಹುಡುಗರು ಕೂಡನೇ ಕೂಡಿಸ್ತಿದ್ದಾರೆ ಸರ್. ನಿಮಗೆ ಆದಂಥ ಒಂದು ಸ್ಕೂಲ್ ಇದೆಯಲ್ಲ, ಅಂಗವಿಕಲರ ಒಂದು ಸ್ಕೂಲ್, ಅಲ್ಲಿ ಯಾಕೆ ನೀವು ಕಲೀಲಿಲ್ಲ? ಸರ್ ಅದು ವಿಜಯಪುರದಲ್ಲಿದೆ, ಹೋಗಲು ಬರಲು ತ್ರಾಸ ಆಗೋದ್ರಿಂದ ಇಲ್ಲಿ ಊರಲ್ಲಿ ಹಚ್ಚಿದೆ ಸರ್. ಹಾಂ, ನೀ ಬರೆಯೋದು ಮಾಡೋಕ್ಕಾಗಲ್ಲ ನಿಮಗೆ? ಇಲ್ಲ ಸರ್. ಹಾಂ, ಮತ್ತು ಹೋಮ್ವರ್ಕ್ ಅದು ಹಾಕಿದ್ದು ಏನು ಮಾಡ್ತೀವಿ? ಹೇಳ್ತಿದ್ದೆ ಸರ್ ಸರ್ಗೆ. ಏನು ಸರ್ ಬರೆಯಲು ಆಗೋದಿಲ್ಲ ಸರ್, ನೀವು ಓದ್ಕೊಂಡು ಬಾಪ ಅಂತ ಹೇಳ್ತಿದ್ರು ಸರ್. ಸ್ಟಡಿ ಯಾವ ರೀತಿ ಮಾಡ್ತೀರಿ? 8 ಅವರ್ ತನಕ ಮಾಡ್ತೀವಿ ಸರ್. ಅಲ್ಲ, ನೀವು ಪೇರು ಬರೀತೀನಿಲ್ಲ? ಇಲ್ಲ ಸರ್, ಒಂದೆರಡು ಬರಿತಿದ್ದೆ ಸರ್, ಒಂದೆರಡು ಬರಿತಿದ್ದಿಲ್ಲ. ಕೈ ಯಾವ ರೀತಿ ಸಪೋರ್ಟ್ ತೊಗೊಂಡು ಬರೀತೀವಿ ಸರ್? ಈ ರೀತಿ ಸಪೋರ್ಟ್ ತೊಗೊತೀವಿ ಸರ್. ಈ ರೀತಿ ಸಪೋರ್ಟ್ ತೊಗೊಂಡು ನೀವು ಬರೀತೀವಿ? ಹಾಂ ಸರ್. ಹಾಂ,
ಈಗ ನಿನಗೆ ಇಷ್ಟು ಪರ್ಸೆಂಟೇಜ್ ನೀವು ತೊಗೋತೀನಿ ಅಂತ ಹೇಳಿ ನಿನಗೆ ಭರವಸೆ ಇತ್ತು? ಇಲ್ಲ ಸರ್. ಹಾಂ, ಭರವಸೆ ಇಲ್ಲ. ಇಲ್ಲ ಸರ್. ಇದಕ್ಕೆ ನಿಮ್ಗೆ ಸಪೋರ್ಟ್ ಯಾರು ಕೊಟ್ಟಿದ್ದಾರೆ? ನಿಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ರೀತಿ ಇತ್ತು? ತುಂಬ ಚಲೋ ಇತ್ತು ಸರ್. ಈಗ ನಿಮ್ಮ ಶಾಲೆ ಒಳಗೆ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯಾವ ರೀತಿ ಇತ್ತು? ಅವರು ತುಂಬ ಪ್ರೋತ್ಸಾಹ ಇದ್ದರು ಸರ್. ಹಾಂ, ಪ್ರೋತ್ಸಾಹ ಕೊಟ್ಟಿದ್ರು. ಹಾಂ ಸರ್. ಹಾಂ, ನಿನ್ನ ಹೆಸರು? ಸಿದ್ಧಾರ್ಥ್ ಬಸವರಾಜ್ ಹಂಚಿನಾಳ್. ಊರು? ಊರು ಶಿವಣಗಿ ಸರ್. ಈಗ ಏನಾಗೈತಿ ನಿಮಗೆ ಪ್ರಾಬ್ಲಮ್ ಏನಿದೆ? ಊಟದಿಂದ ಹಿಂಗಿದೆ ಸರ್. ಊಟದಾಗಿಂದೇ ಏನೂ ಇಲ್ಲ? ಏನಿಲ್ಲ ಸರ್. ಇವೆರಡು ಕೈ ಮೂವ್ಮೆಂಟ್ ಮಾಡಲ್ಲ? ಇಲ್ಲ ಸರ್. ಹೊಟ್ಟೆ ಏನೂ ಇಲ್ಲ? ಇಲ್ಲ ಸರ್. ಆ ಕೈಯಿಂದ ಏನು ಕೆಲಸ ಮಾಡೋಕ್ಕಾಗಲ್ಲ? ಆಗೋದಿಲ್ಲ ಸರ್. ಹಾಂ, ಹೊಟ್ಟೆ ನಡೆದಾಡ್ತೀವಿ? ಹಾಂ ಸರ್. ಹಾಂ, ಕಣ್ಣ ಎಲ್ಲ ಕ್ಲಿಯರ್ ಅದ? ಹಾಂ ಸರ್. ಹಾಂ, ಮತ್ತೇನು ಪ್ರಾಬ್ಲಮ್ ಇರುತ್ತೆ? ಇಲ್ಲ ಸರ್. ಕೈ ಅಷ್ಟೇ ಮೂವ್ಮೆಂಟ್ ಆಗಲ್ಲ? ಇಲ್ಲ ಸರ್. ಮುಂದೆ ಏನು ಮಾಡ್ಬೇಕಂತ ಮಾಡಿದ್ವಿ? ಆರ್ಟ್ಸ್ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಆರ್ಟ್ಸೇ ಯಾಕೆ ನೀವು ಚೂಸ್ ಮಾಡಿದ್ವಿ? ಸರ್ UPSC ಮಾಡೋಕ್ಕನ್ನೋ ಗುರಿ ಇದೆ ಸರ್. ಹಾಂ, ಹಾಗಾಗಿ ಆರ್ಟ್ಸ್ ಮಾಡ್ಬೇಕಂತ ಮಾಡಿದ್ದೀನಿ. ಮುಂದೆ ಏನು ಅನುಕೂಲ ಆಗುತ್ತೆ? ಅನುಕೂಲ ಆರ್ಟ್ಸ್ ಮಾಡಿ ಅನುಕೂಲ ನೋಡ್ಬೇಕು ಸರ್. ಇದಕ್ಕೆ ನಿನಗೆ ಮುಂದೆ ಕಲಿಯೋಕ್ಕೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಇದೆಯಾ? ಇದೆ ಸರ್. ಹಾಂ, ಮತ್ತು ಈಗ ನಿಮ್ಗೆ ಯಾವ ರೀತಿ ನೀವು ಶಾಲೆಗೆ ಹೋಗ್ತೀವಿ? ನಡೆದುಕೊಂಡು ಹೋಗ್ತೀನಿ ಸರ್. ಅಲ್ಲ, ಈಗ ನಿಮ್ಮ ಊರಲ್ಲಿ ಹೈಸ್ಕೂಲ್ ಐತಿ? ಐತೆ ಸರ್. ಎಲ್ಲಿ ಸೆಕೆಂಡರಿ ತನಕ ಐತಿ? ಇಲ್ಲ ಸರ್, 10th ಲಾಸ್ಟ್ ಸರ್. 10th ಲಾಸ್ಟ್. ಮುಂದೆ ಹಿಪ್ಪರಿ ಸರ್, ಇಲ್ಲ ವಿಜಯಪುರ. ಇಬ್ಬರಿಗೆ ಯಾವ ರೀತಿ ಹೋಗ್ತೀನಿ ಸ್ಕೂಲಿಗೆ? ಬಸ್ಸಲ್ಲಿ ಹೋಗ್ಬೇಕು ಸರ್. ಬಸ್ಸಲ್ಲಿ ಹೋಗೋಕೆ ಆಗ್ತೈತೆ ನಿಮಗೆ? ನೋಡ್ಬೇಕು ಸರ್, ತ್ರಾಸಾಗುತ್ತೆ. ಹಾಂ, ತ್ರಾಸ ಆಗ್ತೈತೆ? ಹಾಂ ಸರ್. ಈಗ ಬಿಟ್ಟರೆ ನೀವು ಮನೆಯವರು ಕರ್ಕೊಂಡು ಹೋಗೋದು ಬರೋದು ಮಾಡೋದು? ಹಾಂ ಸರ್. ಹೌದು, ಈ ರೀತಿ ತೊಂದರೆ ಆದ? ಹಾಂ ಸರ್. ಸರ್ಕಾರದಿಂದ ನಿಮಗೇನು ಸವಲತ್ತು ಆಗಿದೆಯಾ? ಇಲ್ಲ ಸರ್. ಹಾಂ, ಏನು ಸವಲತ್ತು? ಏನೂ ಸವಲತ್ತು ಸಿಕ್ಕಿಲ್ಲ ಸರ್. ಈಗ ನಿಮ್ಗೆ ಇದು ಬರ್ತದೆ ಪಗಾರ? ಹಾಂ ಸರ್, ಬರ್ತದೆ. ಎಷ್ಟು ಬರ್ತದೆ? ಅದು ಈಗ 2,000 ಬರ್ತದೆ ಸರ್. 2,000? ಹಾಂ ಸರ್. ಈಗ ಪಂಚಾಯತಿಯಿಂದಾಗಲಿ ಯಾವ್ದಾರು ಹಿಂಗೆ ಲ್ಯಾಪ್ಟಾಪ ಇಂಥವು ಏನೇ ಗೌರ್ಮೆಂಟಿಂದ ಸವಲತ್ತು ಯಾವುದು ಸಿಕ್ಕಿಲ್ಲ? ಒಂದು ಬಾರಿ ಹೊಲಿಗೆ ಮೆಷಿನ್ ಸಿಕ್ಕಿದೆ ಸರ್. ಬರೀ ಹೊಲಿಗೆ ಮಿಷಿನ್? ಹಾಂ ಸರ್. ನೀವು ಗ್ರಾಮಸ್ಥರು ಯಾವ ರೀತಿ ಸಪೋರ್ಟ್ ಐತಿ? ತುಂಬ ಚಲೋ ಇದೆ ಸರ್, ಪ್ರೋತ್ಸಾಹಿಕವಾಗಿದೆ. ಚಲೋ ಐತಿ? ಹಾಂ ಸರ್. ಶಾಲೆ ಒಳಗೆ? ಶಾಲೆ ಒಳಗೆ ಸಪೋರ್ಟ್ ಅದ ಸರ್. ಟೀಚರ್ಸ್ಗಳು ಸರ್ಗಳು ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ? ಚಲೋ ಮಾಡಿದೆ ಸರ್. ಅವ್ರಿಗೂ ಕೂಡ ಹೆಮ್ಮೆ ಆಗೈತಿ ಇದು? ಹಾಂ ಸರ್. ಫಸ್ಟ್ ಕ್ಲಾಸ್ ಯಾರು ಬಂದಿದ್ದಾರೆ? ಒಬ್ಬ ನಮ್ಮ ಗೆಳೆಯನೇ ಬಂದಿದ್ದಾರೆ ಸರ್. ಏನು ಹೆಸರು? ಮಲ್ಲು ಗರ್ಸಂಗಿ. ಎಷ್ಟು ಪರ್ಸೆಂಟೇಜ್ ಆಗಿದೆ? ಒಂದು 84 ಇದೆ. 85? ಹಾಂ. ಸೆಕೆಂಡು? ಸೆಕೆಂಡ್ ಹಾಂ ಸರ್. ಎಷ್ಟಾಗಿತ್ತು? 81. 81. ಥರ್ಡು? ನನಗೆ ಇಂದು ತುಂಬ ಖುಷಿಯಾಗಿದೆ, ಏಕೆಂದರೆ ನಮ್ಮ ಶಿವಣಿಗೆ ಬೀಟಾದಂಥ ಅಶೋಕ್ ಮಿಂಚಾಳ ಸರು ನಮಗೆ ಹಾಗೂ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬಾಗಪ್ಪ ನಾಯ್ಕೋಡಿಯವರು ಬಂದು ನಮಗೆ ಸನ್ಮಾನ ಮಾಡಿದ್ದಾರೆ. ಹಾಗೂ ಗ್ರಾಮ ಸದಸ್ಯರು ನಮ್ಮ ದೊಡ್ಡಪ್ಪ ಆದಂಥ ಚಿದಾನಂದ ಹಳ್ಳಿಯವರು ಬಂದು ಸನ್ಮಾನ ಮಾಡಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಖುಷಿಯನ್ನು ಹಂಚಿಕೊಳ್ಳುತ್ತೇನೆ ಅವರಿಗೆ. ಹಾಗೂ ನನಗೆ ಎಕ್ಸಾಮ್ ಬರೆಯಲು ಸಹಾಯ ಮಾಡಿದ ಕವಿತಾ ಹಳ್ಳಿ ನನ್ನ ತಂಗಿ ಅದ, ಆಕೆ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ದಾಳೆ. ಹಾಗಾಗಿ ಆಕೆಗೂ ತುಂಬ ಧನ್ಯವಾದಗಳು ಹೇಳುತ್ತೇನೆ. ನನ್ನ ಎಲ್ಲ SRM ಮರಿಮಠ ಹೈಸ್ಕೂಲಿನ ಸಿಬ್ಬಂದಿ ವರ್ಗಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಾಪಡ್ತೀನಿ ಸರ್ ಫಸ್ಟ್ನೇದಾಗಿ. ಆಮೇಲೆ ನನ್ನ ಮಗನಿಗೆ ಈ ಥರ ಮೊದಲಿಂದ ಅವನಿಗೆ ಹೋಪ್ಸ್ ಇತ್ತು ಸರ್, ನಾ ಮಾಡಿ ತೋರಿಸ್ತೀನಿ ಅಂತಿದ್ದೇನೆ ಸರ್. ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಸರ್, ಒಳ್ಳೆ ಹೆಮ್ಮೆ ಆಗಿದೆ ಸರ್. ನಾನು ಈಗ ಈ ಕಾಯಿಲೆ ಯಾವ ರೀತಿ ಮೊದಲಿನಿಂದ ಇರ್ತದೆ? ಹುಟ್ಟಿನಿಂದೇ ಅದ ಸರ್. ಹಾಂ, ಏನೇನು ಕೈ ಪೈ ಎಲ್ಲ ಮೂವ್ಮೆಂಟ್ ಆಗಲ್ಲ? ಕೈ ಮೂವ್ಮೆಂಟ್ ಆಗಲ್ಲ ಸರ್. ಹಾಂ, ಕಾಲು ಹಾಸ್ಪಿಟ್ಲಿಗೆ ಅದೇನು ತೋರಿಸಿದ್ರಿ? ತೋರಿಸಿದ್ದೇವೆ ಸರ್, ಹುಟ್ಟಿಂದಲೇ ಇನ್ನೂ ತನಕನೂ ತೋರಿಸ್ತಾ ಇದ್ದೇವೆ ಸರ್. ಹಾಂ, ಏನೂ ಡಿಫ್ರೆಂಟ್ ಆಗ್ತಾ ಇಲ್ಲ? ಏನಿಲ್ಲ ಸರ್. ಹಾಂ, ಈಗ ಮುಂದೆ ಏನು ಮಾಡ್ಬೇಕು ಮಾಡಿದೆ ಸರ್? ಅವನು BA ಮಾಡ್ತಾ ಇದು PUC ಸೆಕೆಂಡ್ ಇಯರ್ ದೇವ್ರಪ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಸರ್. ಇವತ್ತು ಕಾಲೇಜ್ಗೆ ಹೋಗಿ ಬಂದೇವೆ ಸರ್. ಅಲ್ಲಿ ಬಾ ಅಂತ ಹೇಳಿದ್ದಾರೆ ಸರ್. ನಾಳೆ ಫಾರ್ಮ್ ತುಂಬಿ ಅಡ್ಮಿಷನ್ ಮಾಡ್ತೀನಿ ಸರ್. ಈ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರೂ ನಮ್ಗೆ ನನ್ನ ಮಗನ ಪರವಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಇಡೀ ನನ್ನ ಗ್ರಾಮಸ್ಥರು ಪಂಚಾಯತಿ ಆಗಲಿ ಎಲ್ಲರೂ ನನಗೆ ಒಳ್ಳೆ ಪ್ರತಿ ಆಗಸ್ಟ್ 15 ಆಗಲಿ ಯಾವುದೇ ಆಗಲಿ ಅವಾಗ ಸ್ಪೀಚಿಗೆ ಅದು ಎಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡಿ ನನ್ನ ಮಗನ ಬೆಳೆಸಿದ್ದಾರೆ ಸರ್. ಅಂಗವಿಕಲ ಅಂತ ತಿಳ್ಕೊಂಡು ಹೇಟ್ ಮಾಡಿಲ್ಲ, ಎಲ್ಲದಕ್ಕೂ ಬೆಳೆಸಿದ್ದಾರೆ ಸರ್. ಎಲ್ರಿಗೂ ನಾನು ಇದು
ಇವತ್ತು ಈ 81% ನನ್ನ ಮಗ ಈ SRM ಹೈಸ್ಕೂಲ್ಗೆ 2ನೇ ರ್ಯಾಂಕ್ ಆಗಿ ಬಂದಿದ್ದಕ್ಕೆ ನಮ್ಮ ಬಿಜಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ನ ಬೀಟ್ ಸರ್, ನಮ್ಮ ಶಿವಣಿಗೆ ಬೀಟ್ ಆದಂಥ ಅಶೋಕ್ ಮಿಂಚನಾಳ್ ಸರ್ ಇವತ್ತು ಬಂದು ನಮ್ಮ ಮಗನಿಗೆ ಸನ್ಮಾನ ಮಾಡಿ, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ 1ನೇ ವಾರ್ಡಿನ ಮೆಂಬರ್ ಆದಂಥ ಬಾಗಣ್ಣ ನಾಯ್ಕೋಡಿ ಅವರು, ಚಿದಾನಂದ ಹಳ್ಳಿಯವರು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಆಮೇಲೆ ಎಲ್ಲರೂ ಕೂಡಿ ಬಂದು ನಮ್ಮ ಮಗನಿಗೆ ಇವತ್ತು ಸನ್ಮಾನ ಮಾಡಿ, ಇದು ನನ್ನ ಭಾಳ ಹೆಮ್ಮೆ ತಂತ್ರೆ. ಯಾಕಂದ್ರೆ ನನ್ನ ಮಗ ಇನ್ನೂ ಹೆಚ್ಚಿನ ಪರ್ಸೆಂಟೇಜ್ ಮಾಡಿ ಎಲ್ರಿಗೂ ಕೀರ್ತಿ ಆಗಲಿ ತಿಳ್ಕೊಂಡು ಒಂದು ಮಾರ್ಗದರ್ಶನ, ಎಲ್ಲರೂ ಮಾರ್ಗದರ್ಶನ ನನ್ನ ಮಗನ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾ ಹಾರೈಸ್ತೀನಿ ರೀ. ಎಲ್ರಿಗೂ ನಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ನೀವು ಅವ್ರಿಗೆ ಕಲಿಸಂಥ ಗುರುಗಳಿಗೆ, ಶಿಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನನ್ನ ಮಗನಿಗೆ ಅಂಗವಿಕಲಂದರೂ ಎಲ್ಲ ನಾರ್ಮಲ್ ಮಕ್ಕಳ ಜೊತೆ ಕಲಿಸಿ ಈ ಥರ ಅವನಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ, ಅದಕ್ಕೆ ನನ್ನ ತುಂಬ ಹೆಮ್ಮೆ ಅನ್ನಿಸ್ತದೆ ಸರ್. ಮನೆಯಲ್ಲಿ ಯಾವ ರೀತಿ ಅವನಿಗೆ ಸೇವೆ ಮಾಡ್ತಾರೆ? ಸರ್, ಅವನಿಗೆ ಪ್ರತಿಯೊಂದು ಊಟ ಹಿಡಿದು ಎಲ್ಲನೂ ನಾವೇ ಮಾಡಿಸ್ಬೇಕು ಸರ್. ಬಟ್ಟೆ ಹಾಕೋದು, ಊಟ ಮಾಡಿಸೋದು ಎಲ್ಲನೂ ನಾವೇ ಮಾಡಿಸ್ಬೇಕು. ನಮ್ಮ ಮಿಸ್ಸಸ್ ಇದರಲ್ಲಿ 90% ನನ್ನ ಮಿಸ್ಸಸ್ ಅದು ಸರ್, 10% ನಂದಿದೆ. ಅವನಿಗೆ ಸೇವೆ ಮಾಡೋದ್ರಲ್ಲಿ 90% ನಮ್ಮ ಮಿಸ್ಸಸ್, ನಮ್ಮ ತಾಯಿಯವ್ರದ್ದು. ಬಸವರಾಜ್ ಸಂಗಣ್ಣ ಹಂಚಿನಾಳು ಸರ್. ನಾವು ಇಲ್ಲಿ ವಿಂಡುಪುರದಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತೀನಿ ಸರ್. ಅವಿ, ನೀನು ಯಾವ ಶಾಲೆಯಲ್ಲಿ ಕಲಿತಿದ್ದಿ? SRM ಹೈಸ್ಕೂಲ್ ಶಿವಣಿಗೆ. ಹಾಂ ಹಾಂ ಸರ್, SRM ಹೈಸ್ಕೂಲ್ದಾಗ ಕಲ್ತಿ ನಿಮ್ಮ ಸರ್ಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲರೂ ಚಲೋ ಹೇಳ್ತಾರೆ. ವಿವೇಕಾನಂದ ಬಾಗೇವಾಡಿ ಅಂತ ಕನ್ನಡ ಮತ್ತು ಹಿಂದಿ ಹೇಳ್ತಾರೆ, ಎಲ್ಲ ಚಲೋ ಹೇಳ್ತಾರೆ. ಸುಜಾತ ರಾಮರಥ್ ಅವರು ಇಂಗ್ಲೀಷ್, ಮತ್ತು ಮಧುಸರ ಸಮಾಜ ವಿಜ್ಞಾನ, ಸುನಂದ ಪಾಟೀಲ್ ಗಣಿತವ್ರು ಎಲ್ಲ ಹೇಳ್ತಾರೆ. ಎಲ್ಲರೂ ಚಲೋ ಹೇಳ್ತಾರೆ. ಅದು ಅವ್ರ ಸಪೋರ್ಟ್ ನಮ್ಗೆ ಭಾಳ ಐತಿ. ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ತುಂಬ ಕಾಳಜಿ ಮಾಡ್ತಾರೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಹೇಳ್ಕೋಬೇಕು, ನಂಗೆ ತುಂಬ ಹೆಮ್ಮೆ ಆಗತೈತಿ. ಅವರೆಲ್ಲರೂ ಚಲೋ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರೂ ಚಲೋ ಅದಾರೆ. ಎಲ್ಲರೂ ಚಲೋ ಅದಾರೆ. ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಅಂಕಗಳು ಪಡೆದಾರ ಅನ್ನೋದು ಗೊತ್ತೈತಿ ನಿನಗೆ? ಹಾಂ ರೀ, 86 ಪ್ರಥಮ ಸ್ಥಾನ ಯಾರು ಪಡೆದಾರ? ಮಲ್ಲಣ್ಣ ಗರ್ಸಂಗಿ ಅಂತಂದು ಪ್ರಥಮ ಸ್ಥಾನ, ಸಿದ್ಧಾರ್ಥ ಹಂಚನಾಳ್ ದ್ವಿತೀಯ ಸ್ಥಾನ ಪಡೆದ. ಎಷ್ಟು ಪರ್ಸೆಂಟೇಜ್ ತೊಗೊಂಡು? 86.2 ಎಷ್ಟು ತೊಗೊಂಡು. ಪ್ರಥಮ ಸ್ಥಾನ 86.2 ಪ್ರಥಮ ಸ್ಥಾನ ಮಲ್ಲಣ್ಣ ಗರ್ಸಂಗಿ. ಅವ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಣ್ಣ ಏನು ಅನ್ಕೋತಾನ ಅವ್ನ ಜೀವನದಾಗ, ಅವ ಏನಾಗಬೇಕು ಅಂತ ಎಲ್ಲ ಅಲ್ಲಿ ಅನ್ನೋದು ನನ್ನ ಆಸೆ. ಅವ ಏನಾಗಬೇಕಂತಾನ ಯಾವುದೇ ನೌಕರಿ ಇರಲಿ, ನಾ ಅಣ್ಣ ಛಲ ಇತ್ರಿ, ನಾ ಇದು ಕಲಿತೀನಿ, ಇದು ಆಗೇ ಆತೀನಿ ಅಂತ, ಅದು ಖಾಲಿ ಅಂತಂದು ಕೇಳಿ. ಇದಕ್ಕೆ ನಿಮ್ಮ ತಾಯಿ ತಂದೆಯ ಸಪೋರ್ಟ್ ಯಾವ ರೀತಿ? ಒಳ್ಳೇದಾಗಿತ್ತು. ಅವನಿಗೆ ಸಹಾಯ ಮಾಡಮ್ಮ, ನಿನಗೂ ಮುಂದೆ ಎಕ್ಸ್ಪೀರಿಯನ್ಸ್ ಆತೈತಿ ಅಂತ ಹೇಳಿದ್ರು. ನಿಮ್ಮ ತಾಯಿಯವ್ರು ಏನು ಮಾಡ್ತಾರೆ? ನಮ್ಮ ತಾಯಿಯವರು ಬಿಸಿ ಊಟ ಮಾಡ್ತಾರೆ. ತಂದೆಯವರು ವೈನ್ ಶಾಪ್ ಮ್ಯಾನೇಜರ್. ಹಾಂ, ಎಷ್ಟು ಮಂದಿ ನೀವು? ನಾವು 5 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಅದ. ಒಬ್ಬ ತಮ್ಮ. ನಿಮ್ಮ ಅಕ್ಕ ತಂಗಿಯರ ಸಪೋರ್ಟ್ ಯಾವ ರೀತಿ? ಅವರು ಚಲೋ ಹೇಳ್ತಾರೆ. ನಮಗೇನು ಬರಲಿಲ್ಲ ಅಂದ್ರೆ ಅವರೇ ಎಲ್ಲ ಹೇಳ್ಕೊಡ್ತಾರೆ. ಅಕ್ಕ ತಂಗಿಯರ ಸಪೋರ್ಟ್ ಭಾಳ ಐತಿ. ಆಮೇಲೆ ಸರ್ದು ಭಾಳ ಐತಿ, ಎಲ್ಲ ಸರ್ದು ಅಲ್ಲಿ ಎಲ್ಲರದು ಚಲೋ ಸಪೋರ್ಟ್ ಐತಿ. ಈಗ ಮುಂದಿನ ವರ್ಷ SSLC ಪರೀಕ್ಷೆ ಬರ್ತೈತಿ, ಅವಾಗ ನೀನು ಯಾವ ರೀತಿ ಪ್ರಿಪೇರ್ ಆಗಿದ್ದಿ? ನಾ ಭಾಳ ಶ್ರಮ ಪಡಬೇಕು, ಹಗಲು ರಾತ್ರಿ ಅನ್ಲಾರ್ದೆ ಓದಬೇಕು, ಎಲ್ಲ ಭಾಳ ಶ್ರಮ ಪಡ್ತೀನಿ ರೀ. ನನ್ನ ಕೆಲಸ ಶ್ರಮ ಪಡ್ತೀನಿ. ನೀನು ಎಷ್ಟು ಪರ್ಸೆಂಟೇಜ್ ತೆಗಿತಿ? 90 ಮೇಲೆ ತೆಗಿದೆ. ನೀ ಅಷ್ಟೇ ತೆಗಿತಿ ಅಂತ ನಿನಗೆ ಭರವಸೆ ಐತಿ? ಹಾಂ, ಐತಿ. ಈಗಾಗಲೇ ನೀನು ಅಭ್ಯಾಸ ಮಾಡ್ತಿ? ಹಾಂ, ಮಾಡ್ತೀನಿ. ಮತ್ತೀಗೆಲ್ಲ ಟ್ಯೂಷನ್ ಗೀಷನ್ ಏನು ಹಚ್ಕೊಂಡಿದ್ಯಾ, ಯಾವ ರೀತಿ ಮಾಡಿ? ಹಚ್ಚಿನಿ ರೀ ಟ್ಯೂಷನ್. ಎಲ್ಲಿ? ವಿಜಯಪುರ IQ ಕೋಚಿಂಗ್ ಮಾಸ್ಟರ್, ಅಲ್ಲಿ ಹಚ್ಚೀನಿ. ಅಲ್ಲಿ ಹಚ್ಚಿ. ಹಾಂ ಹಾಂ ಹಾಂ, ಚೆನ್ನಾಗಿ ಹೇಳ್ತಾರೆ ಅಲ್ಲಿ? ಹಾಂ, ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಎಲ್ಲ ಥರ ತಿಳಿಸಿ ಎಲ್ಲ ಚಲೋ ಹೇಳ್ತಾರೆ. ಅಲ್ಲಿನ ಚಲೋ ಹೇಳ್ತಾರೆ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸು ಯಾವ ರೀತಿ ನಿಂಗೆ ಸಪೋರ್ಟ್ ಮಾಡ್ತಾರೆ? ಅವರು ಅವ್ರು ಭಾಳ ನಾವು ಕ್ಲೋಸ್ ಅದೀವ್ರಿ, ಎಲ್ಲರೂ ಚಲೋ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಸಪೋರ್ಟ್ ಐತ್ರಿ ನಮ್ಗೆ. ಅವರು ಚಲೋ ಸಪೋರ್ಟ್ ಮಾಡ್ತಾರೆ. ಕೊನೆಯದಾಗಿ ನಿಮ್ಮ ಸ್ಟೂಡೆಂಟ್ಗಳಿಗೆ, ನಿಮ್ಮ
ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗೆ ಏನು ಹೇಳೋಕೆ ಇಷ್ಟಪಟ್ಟು? ಎಲ್ಲರೂ ಫೇಲ್ ಆಗೋದಂತೂ ಇದ್ದೇ ಇರ್ತೈತಿ, ಮುಂದೆ ಪಾಸ್ ಆಗೋದು ಪರ್ಸಂಟೇಜ್ ಮ್ಯಾಗ ಯಾರೂ ಇರಬೇಡ್ರಿ, ಎಲ್ಲ ನಾಲೆಜ್ ಮ್ಯಾಗ ಐತಿ, ಎಲ್ಲರೂ ಚಲೋ ಆಗಿ ಇರಲಿ ಅಂತ ಹೇಳ್ತೀವಿ. ಈಗ ಫೇಲ್ ಆದವ್ರಿಗೆ ಏನು ಹೇಳೋಕೆ ಇಷ್ಟಪಟ್ಟು? ಫೇಲ್ ಆದವ್ರಿಲ್ಲ, ಫೇಲ್ ಆದ್ರೇನು ಕುಗ್ಗೋದಿರಲ್ಲ, ಮುಂದೆ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು ಅಂತ ಹೇಳ್ತೀನಿ. ಪಾಸ್ ಆಗ್ಬೋದು. ಹಾಂ, ಫೇಲ್ ಆದ್ರೆ ಕುಗ್ಗಕ್ಕೆ ಹೋಗ್ಬಾರ್ದು, ನಮ್ಮ ಚಲೋ ನೆಂದು ಬಿಡಕ್ಕೆ ಹೋಗ್ಬಾರ್ದು. ನಿನ್ನ ಹೆಸರು? ನನ್ನ ಹೆಸರು ಕವಿತಾ ಚಿದಾನಂದ ಹಳ್ಳಿ, ಊರು ಶಿವಣಗಿ.